ನಮಸ್ಕಾರ ಪ್ರಿಯ ವೀಕ್ಷಕರೇ, ಸವಾಲ್ ಟಿವಿಯ ರಾಜಕೀಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕಲಾಚಂದನ. ಇವತ್ತಿನ ರಾಜಕೀಯ ಸುದ್ದಿ ಏನಿದೆ ಅಂತ ನೋಡೋಣ ಬನ್ನಿ. RSS ಪಥಸಂಚಲನ ವಿಚಾರವಾಗಿ ರಾಜ್ಯ ರಾಜಕೀಯದಲ್ಲಿ ವಾಕ್ ಸಮರ ಮುಂದುವರೆದಿದೆ. ಇದನ್ನ ಈಗ ನಿಮ್ಮ ಮುಂದೆ ಒಂದು ಚರ್ಚೆ ಮಾಡೋಣ. ಗೃಹ ಸಚಿವ ಪ್ರಿಯಾಂಕಾ ಖರ್ಗೆರವರ ಹೇಳಿಕೆಗೆ ಬಿಜೆಪಿ ನಾಯಕ CT ರವಿ ತಿರುಗೇಟು ನೀಡಿದ್ದಾರೆ. ಯಾವ ಕಾರಣಕ್ಕಾಗಿ ತಿರುಗೇಟು ನೀಡಿದ್ದಾರೆ, ಯಾವ ರೀತಿ ತಿರುಗೇಟು ನೀಡಿದ್ದಾರೆ, ಇದನ್ನ ಈಗ ನೋಡೋಣ ಬನ್ನಿ. ಮಾಡಕ್ಕೆ ಕೆಲಸ ಇಲ್ದವನು ಮತ್ತೇನೋ ಕೆತ್ತಿದ್ದಂತೆ, ಹಂಗ್ಯಾಕೆ ನೀವು ಮಾಡ್ತೀರಿ ಎಂದು ಪ್ರಶ್ನಿಸಿರುವವರು CT ರವಿ. ಜನರು ಗೃಹ ಸಚಿವರನ್ನ ಮರೆಯಬಾರದು ಎನ್ನುವ ಕಾರಣಕ್ಕೆ ಅವರು ಪದೇ ಪದೇ RSS ವಿಚಾರವನ್ನ ಪ್ರಸ್ತಾಪಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ CT ರವಿ ಅವರು. ಅಂದ್ರೆ ಬಿಜೆಪಿ ಬಗ್ಗೆ ಮಾತಾಡ್ತಾ ಇದ್ರೆ ಜನ ನಿಮ್ಮನ್ನ ಗುರುತಿಟ್ಕೊಂಡಿರ್ತಾರೆ. ಇವರು ಬಿಜೆಪಿ ವಿರುದ್ಧ ಏನೋ ಹೇಳ್ತಿದ್ದಾರೆ, ಅವರ ಆರೋಪಗಳು ಸರಿಯಾಗಿರ್ಬೋದೇನೋ ಅಂತ ಭಾವಿಸ್ತಾರೆ. ಏನು ಕೆಲಸ ಇಲ್ದೇನೆ ಸುಮ್ಮನೆ ಏನೋ ಒಂದು ಕೆಲಸ ಮಾಡಿ ಸುಮ್ಮನೆ ಏನೋ ಒಂದು ಆರೋಪಗಳನ್ನ ಮಾಡಿಬಿಟ್ರೆ ಜನರ ಗುರುತ್ವಾಕ್ಷಣ ಬಲ ನಿಮ್ಮ ಹತ್ರ ಹೇಳ್ಕೋಬಹುದು ಅಂತ ಅನ್ಕೋಬಿಟ್ಟಿದ್ದೀರಾ ಅಂತ ಹೇಳಿ CT ರವಿ ಅವರು ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಏನು ಮಾತನಾಡಿದಂಥ ಅವರು RSS ಪಥಸಂಚಲನ ನಡೆಸುವ ಕಾನೂನು ಪ್ರಕಾರ ಅಗತ್ಯ ಅನುಮತಿ ಪಡೆಯಲಾಗುತ್ತದೆ. ಗೃಹ ಸಚಿವರಿಗೆ ರಾಜ್ಯದಲ್ಲಿ ಸಾಕಷ್ಟು ಮಹತ್ವದ ಕೆಲಸಗಳಿದ್ದು ಅವುಗಳ ಕಡೆ ಹೆಚ್ಚಿನ ಗಮನ ಹರಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ಇಲ್ಲ ಸಲ್ಲದ ಕೆಲಸಗಳನ್ನ ಮಾಡಿಕೊಂಡಿರೋದು ಪುತ್ಲು ಗೃಹ ಸಚಿವರಾಗಿರುವವರಿಗೆ ಅವರದೇ ಆದಂಥ ಒಂದಷ್ಟು ಕೆಲಸಗಳಿವೆ. ಆ ಕೆಲಸಗಳ ಬಗ್ಗೆ ಗಮನ ಹರಿಸಿ ಅದನ್ನೆಲ್ಲವನ್ನು ಕಾರ್ಯರೂಪಕ್ಕೆ ತಂದು ಕೆಲಸಗಳನ್ನ ಚೆನ್ನಾಗಿ ಮಾಡಿ, ಇಲ್ಲ ಸಲ್ಲದ ಆರೋಪಗಳನ್ನ ಯಾಕೆ ಮಾಡ್ತೀರಾ? ಇದೇ ವೇಳೆ ಹಿಂದೂಪರ ಕಾರ್ಯಕರ್ತ ತೇಜಸ್ ಗೌಡ ಗೃಹ ಸಚಿವರ ವಿರುದ್ಧ ದೂರು ದಾಖಲಿಸಿದ್ದ ಬಳಿಕ ಪ್ರಕರಣವನ್ನು ಹಿಂಪಡೆಯುವಂತೆ ಅವರ ಮನೆಗಳಿಗೆ ಕೆಲವರನ್ನು ಕಳಿಸಿ ಒತ್ತಾಯಿಸಲಾಗಿದೆ. ಅಂದರೆ ಈಗ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ತೇಜಸ್ ಗೌಡ ಎಂಬುವವರು ಒಂದಷ್ಟು ದೂರನ್ನು ದಾಖಲೆ ಮಾಡಿದ್ದಾರೆ. ಈ ದೂರಿನ ವಿಚಾರವಾಗಿ ಪ್ರಿಯಾಂಕಾ ಖರ್ಗೆ ಅವರು ದೂರು ನೀಡಿರುವಂತಹ ತೇಜಸ್ ಗೌಡರವರ ಮನೆಗೆ ದೂರನ್ನ ವಾಪಸ್ ಪಡೆಯಲು ಒತ್ತಾಯಿಸಲು ಒಂದಷ್ಟು ಜನರನ್ನ ಕಳಿಸಿದ್ದಾರೆ ಅಂತ CT ರವಿ ಅವರು ಆರೋಪಿಸಿದ್ದಾರೆ. ಇವೆಲ್ಲ ನಮ್ಮ CT ರವಿ ಅವರ ಒಂದು ಆರೋಪವಾಗಿದೆ. ಈ ಒಂದು ನಿಜ ಸತ್ಯಗಳನ್ನ ನಾವು ಒಳಗೆ ಹೋಗಿ ನೋಡಬೇಕಾಗ್ತದೆ. ನಿಮಗೆ ಯಾಕೆ ಭಯ? ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ಬೆದರಿಕೆ ಹಾಕುವುದಕ್ಕೆ ನಾವು ಯಾವುದೇ ಬೆದರಿಕೆಗೆ ಎದುರುವುದಿಲ್ಲ. ಇಂತಹ ನಡೆ ಸರ್ಕಾರಕ್ಕೂ ಶೋಭೆ ತರುವುದಿಲ್ಲ ಎಂದು ಅವರು ವಾಗ್ದಾಳಿ ನಡೆಸಿದ್ದರು. ಈ ಆರೋಪಗಳಿಗೆ ಗೃಹ ಸಚಿವ ಪ್ರಿಯಾಂಕಾ ಖರ್ಗೆ ಅವರಿಂದ ಅಧಿಕೃತ ಪ್ರತಿಕ್ರಿಯೆ ಇನ್ನಷ್ಟೇ ಲಭ್ಯವಾಗಬೇಕಿದೆ. ಇದಕ್ಕೆಲ್ಲ ಒಂದು ಆರೋಪಗಳಿಗೆ ಈಗ CT ರವಿ ಅವರು ಏನು ಹೇಳಿದ್ರು, ಅದಷ್ಟಕ್ಕೂ ಕೂಡ ಈಗ ಪ್ರಿಯಾಂಕಾ ಖರ್ಗೆ ಅವರು ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ನಾವೀಗ ಅದನ್ನು ಮುಂದಿನ ದಿನಗಳಲ್ಲಿ ಅವರು ಯಾವ ರೀತಿ ಪ್ರಕ್ರಿಯೆನ ನೀಡಿದ್ರು ಅಂತ ಹೇಳಿ ನಿಮ್ಮ ಮುಂದೆ ಇಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸವಾಲ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.